ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇ.ಸಿ ಅಂದರೆ ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್. ಇದು ಯಾಕೆ ಬೇಕಾಗುತ್ತೆ ಅಂತಂದರೆ, ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕು ಅಂದರೆ ಆ ಪ್ರಾಪರ್ಟಿಯ ಓನರ್ಶಿಪ್ ಯಾರ ಹೆಸರು ಮೇಲೆ ಇದೆ ಅಂತ ತಿಳ್ಕೊಳ್ಳೋಕ್ಕೆ ಆ್ಯಂಡ್ ಹೋಮ್ ಲೋನ್ ಅಪ್ಲೈ ಮಾಡೋದಕ್ಕೆ ಬ್ಯಾಂಕ್ನವರು ಇ.ಸಿ.ನ ಕೇಳ್ತಾರೆ. ಮತ್ತು ಆ ಪ್ರಾಪರ್ಟಿ ಮೇಲೆ ಸಾಲ ಏನಾದರೂ ತೊಗೊಂಡಿದ್ರೆ ಲೀಗಲ್, ಇಲ್ಲೀಗಲ್ ಏನೇ ಟ್ರಾನ್ಸಾಕ್ಷನ್ ಇದ್ದರೂ ಇ.ಸಿ.ಯಲ್ಲಿ ಗೊತ್ತಾಗ್ಬಿಡುತ್ತೆ. ಆನ್ಲೈನಲ್ಲಿ ಇ.ಸಿ.ನ ಹೇಗೆ ಅಪ್ಲೈ ಮಾಡೋದು, ಪೇಮೆಂಟ್ ಹೇಗೆ ಮಾಡೋದು, ಡೌನ್ಲೋಡ್ ಹೇಗೆ ಮಾಡೋದು ಎಲ್ಲನೂ ಈ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ನೋಡಿ, ಖಂಡಿತ ಯೂಸ್ ಆಗುತ್ತೆ. ಫಸ್ಟ್ ಗೂಗಲ್ ಕ್ರೋಮ್ ಓಪನ್ ಮಾಡಿಕೊಂಡು ಕಾವೇರಿ 2.0 ಅಲ್ಲಿ ಒಂದು ವೆಬ್ಸೈಟ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗಿರುತ್ತೆ. ನೀವು ಫಸ್ಟ್ ಟೈಮ್ ಏನಾದರೂ ಲಾಗಿನ್ ಮಾಡ್ತಾ ಇದ್ದೀರಾ ಅಂದರೆ ಫಸ್ಟ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೇಮು, ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ಕೇಳುತ್ತೆ. ಇದನ್ನೆಲ್ಲ ಪ್ರೊವೈಡ್ ಮಾಡಿ ಕ್ಯಾಪ್ಚಾ ಟೈಪ್ ಮಾಡಿ ರಿಜಿಸ್ಟರ್ ಕೊಟ್ಕೊಳ್ಳಿ. ಆಲ್ರೆಡಿ ಅಕೌಂಟ್ ಇದ್ದರೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಯೂಸರ್ ನೇಮ್, ಪಾಸ್ವರ್ಡ್, ಕ್ಯಾಪ್ಚಾ ಟೈಪ್ ಮಾಡಿ ಲಾಗಿನ್ ಆಗಿ. ಲಾಗಿನ್ ಕೊಟ್ಟರೆ ಈಗ ಇಮೇಲ್ ಐ ಡಿಗೆ ಒಂದು OTP ಹೋಗಿರುತ್ತೆ. ಆ OTPನ ಹಾಕ್ಕೊಂಡು ಲಾಗಿನ್ ಮಾಡ್ಕೊಳ್ಳೋಣ. ನೋಡಿ, ಈಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಇ.ಸಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಂಟಿನ್ಯೂ ಕೊಡಿ. 2004 ಮಾತ್ರ ಆನ್ಲೈನಲ್ಲಿ ಇ.ಸಿ ಅಪ್ಲೈ ಮಾಡಬೇಕಾಗತ್ತೆ. ಆಫ್ಟರ್ 2004 ಸೆಲೆಕ್ಟ್ ಮಾಡಿ ಪ್ರೊಸೀಡ್ ಕೊಟ್ಟು ಇಲ್ಲಿ ಪ್ರಾಪರ್ಟಿ ಡೀಟೇಲ್ಸ್ ಕೇಳುತ್ತೆ. ಲೈಕ್ ಇಲ್ಲಿ ಡಿಸ್ಟ್ರಿಕ್, ತಾಲೂಕು, ಹೋಬಳಿ, ವಿಲೇಜ್ ಪ್ರೊವೈಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಾನ್ ಅಗ್ರಿಕಲ್ಚರ್ ಆಗಿದ್ರೆ ನಾನ್ ಅಗ್ರಿಕಲ್ಚರ್, ಅಗ್ರಿಕಲ್ಚರ್ ಆಗಿದ್ರೆ ಅಗ್ರಿಕಲ್ಚರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಕಾಲಮಲ್ಲಿ ಸೈಟ್ ನಂಬರ್, ಖಾತಾ ನಂಬರ್ ಹಾಕಬೇಕಾಗುತ್ತೆ. ಆ್ಯಡ್ ಮೋರ್ ಅಂತ ಕೊಟ್ಕೊಂಡು ಸೈಟ್ ನಂಬರ್ ಏನಾದರೂ ಇದ್ದರೆ ಸೈಟ್ ನಂಬರ್, ಖಾತಾ ನಂಬರ್, ವಾರ್ಡ್ ನಂಬರ್ ಇದನ್ನೆಲ್ಲ ಪ್ರೊವೈಡ್ ಮಾಡ್ಕೋಬೇಕು. ನೆಕ್ಸ್ಟ್ ಬೌಂಡ್ರಿ ಡೀಟೇಲ್ ಹಾಕಬೇಕು. ಈಸ್ಟ್ ಬೈ, ವೆಸ್ಟ್ ಬೈ, ನಾರ್ತ್ ಬೈ, ಸೌತ್ ಬೈ, ಪ್ರೀವಿಯಸ್ ಡೀಡ್ ಇರುತ್ತೆ ಅದನ್ನು ನೋಡಿಕೊಂಡು ಈ ಥರ ಹಾಕ್ಕೊಳ್ಳಿ. ಪ್ರಾಪರ್ಟಿ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಹಾಕೋಬೇಕಾಗುತ್ತೆ. ನಾನು ಆಲ್ರೆಡಿ ಕಾಪಿ ಮಾಡಿ ಇಟ್ಕೊಂಡಿದ್ದೀನಿ, ಸೊ ಪೇಸ್ಟ್ ಮಾಡಿಕೊಂಡೆ. ಆ್ಯಂಡ್ ಮೆಜರಿಂಗ್ ಹಾಕೋಬೇಕು. ಫಸ್ಟ್ ಕಾಲಮಲ್ಲಿ ಟೋಟಲ್ ಮೆಜರಿಂಗು, ಈಸ್ಟ್ ವೆಸ್ಟು ಮೆಜರಿಂಗ್ ಹಾಕ್ಕೊಳ್ಳಿ. ಆಮೇಲೆ ನಾರ್ತ್ ಸೌತ್ ಎಷ್ಟಿದೆ ಮೆಜರಿಂಗ್ ಹಾಕ್ಕೊಂಡು ಪೀರಿಯಡ್ ಆಫ್ ಇ.ಸಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅಲ್ಲೊಂದು ಕ್ಯಾಲೆಂಡರ್ ಇರುತ್ತೆ. ಅಲ್ಲಿ ಯಾವ ಡೇಟಿಂದ ಬೇಕು ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ಟಿಲ್ ಡೇಟು ಯಾವಾಗ ಬೇಕು ಅಲ್ಲಿವರೆಗೂ ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಕೊಡಿ. ಈಗ ಈ ಥರ ಟ್ರಾನ್ಸಾಕ್ಷನ್ ಡೀಟೇಲ್ ತೋರಿಸುತ್ತೆ. ಆ ವಿಲೇಜ್ಗೆ ಸಂಬಂಧಪಟ್ಟಿರೋ ಎಲ್ಲ ಡೀಟೇಲ್ಸ್ ತೋರಿಸುತ್ತೆ. ಅದರಲ್ಲಿ ನಮಗೆ ಬೇಕಾಗಿರೋವಂಥ ಸೈಟ್ ಡೀಟೇಲ್ಸ್, ಮೆಜರಿಂಗ್, ಓನರ್ ನೇಮ್ ಎಲ್ಲ ಸಿಕ್ಕಿದರೆ ಆ ಟ್ರಾನ್ಸಾಕ್ಷನ್ ಡಾಕ್ಯುಮೆಂಟ್ನ ಕಾಪಿ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಆಫೀಸರ್ಗೆ ಈ ಡಾಕ್ಯುಮೆಂಟ್ ವಾಯ್ಸ್ ಸರ್ಚ್ ಮಾಡಿ ಇ.ಸಿ ಕಳಿಸೋದಕ್ಕೆ ಈಸಿ ಆಗುತ್ತೆ. ಈಗ ಫುಲ್ ಲಾಸ್ಟಲ್ಲಿ ಡೌನ್ ಬಂದರೆ ಸೆಕೆಂಡ್ ಆ್ಯಂಡ್ ಥರ್ಡ್ ಇದೆಯಲ್ಲ ಅದನ್ನು ಟಿಕ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಈಗ ಈ ಥರ ಓಪನ್ ಆಗುತ್ತೆ. ಮೇಲೆ ಸ್ಕ್ರೋಲ್ ಮಾಡಿದ್ರೆ ಅಲ್ಲೊಂದು ಪೇಮೆಂಟ್ ಆಪ್ಷನ್ ಇರುತ್ತೆ ನೋಡಿ. ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಕೊಡಿ. ಪೇಮೆಂಟ್ ಮೋಡಲ್ಲಿ ನೆಟ್ ಬ್ಯಾಂಕಿಂಗ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಪೇಮೆಂಟ್ ಮೋಡಲ್ಲಿ SBI ಇ ಪೇಮೆಂಟ್ ಸೆಲೆಕ್ಟ್ ಮಾಡಿಕೊಂಡು ಕ್ಯಾಪ್ಚಾ ಟೈಪ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಈಗ UPI ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. UPI QR ಕೋಡ್ ಮೇಲೆ ಕ್ಲಿಕ್ ಮಾಡಿ ಪೇ ನೌ ಅಂತ ಕೊಡ್ತಾ ಇದ್ದೀನಿ. ಈ ಥರ ಸ್ಕ್ಯಾನರ್ ಓಪನ್ ಆಗುತ್ತೆ. ಮೊಬೈಲಿಂದ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡ್ಬೋದು. ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಿದ್ದೀನಿ, ಬಟ್ ಸರ್ವರ್ ಇಶ್ಯೂ ಇರೋದ್ರಿಂದ ಈ ಥರ ಬಂತು. ಸೊ ಏನೂ ಪ್ರಾಬ್ಲಮ್ ಆಗೋಲ್ಲ. ಕ್ಲೋಸ್ ಮಾಡಿ ಮತ್ತೆ ನಾನು ಓಪನ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ವೆರಿಫೈ ಚಲನ್ ಅಂತ ಬಂದಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಏನಾಗಿದೆ ಅಂತ ಗೊತ್ತಾಗುತ್ತೆ. ವೆರಿಫೈ ಚಲನ್ ಕ್ಲಿಕ್ ಮಾಡಿಕೊಂಡು
ಇದರಲ್ಲಿ ನೋಡಿ ಪೇಮೆಂಟ್ ರಿಸೀವ್ಡ್ ಅಟ್ ಪೇಮೆಂಟ್ ಗೇಟ್ವೇ ಅಂತ ಇದೆ. ಈ ಚಲನ್ನ ಪ್ರಿಂಟ್ ತೊಗೋಬೇಕಾಗುತ್ತೆ. ನೀವು ಒಂದು ಪ್ರಿಂಟ್ ತೊಗೊಳ್ಳಿ ರೆಫರೆನ್ಸ್ಗೆ ಪೇಮೆಂಟ್ ಆಗಿದೆ ಅಂತ. ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ. ರಿಟರ್ನ್ ಟು ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಾವು ಜಸ್ಟ್ ಪೇಮೆಂಟ್ ಮಾಡಿದ್ದೀವಿ ಅಷ್ಟೇ, ಬಟ್ ಇನ್ನೂ ಸಬ್ಮಿಟ್ ಮಾಡಿಲ್ಲ ಈಸಿಗೆ. ಇಲ್ಲಿ ಇ ಸೈನ್ ಅಂತ ಬಂದಿದೆ ನೋಡಿ, ಈ ಸೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲೋಡಿಂಗ್ ಆಗ್ತಾಯಿದೆ, ಸ್ವಲ್ಪ ವೆಯ್ಟ್ ಮಾಡೋಣ. ನೋಡಿ ಈಗ ಈ ಥರ ಓಪನ್ ಆಗುತ್ತೆ, ಎನ್ಕಂಬ್ರೆನ್ಸ್ ಸಮ್ಮರಿ ಅಂತ ಹೇಳಿ. ಇಲ್ಲಿ ಸೆಂಡ್ ಫಾರ್ ಇ ಸೈನ್ ಅಂತ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಈ ಥರ ಒಂದು ಕಾಲಮ್ ಓಪನ್ ಆಗುತ್ತೆ. ಇದರಲ್ಲಿ ನಮ್ಮ ಆಧಾರ್ ನಂಬರ್ ಹಾಕಿಬಿಟ್ಟು ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಮ್ಮ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿನ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಕೊಟ್ಟಾದಮೇಲೆ ಇಲ್ಲಿ ನೋಡಿ ಸೈನ್ಡ್ ಡಾಕ್ಯುಮೆಂಟ್ ಅಂತ ಹೇಳಿ ಇಲ್ಲಿ ಅಪ್ಲಿಕೇಶನ್ ಒಂದು ಕಾಣಿಸುತ್ತೆ. ಇಲ್ಲಿ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಅಪ್ಲಿಕೇಶನ್ನ ಒಂದು ಪ್ರಿಂಟ್ ತಗೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ಈ ಅಪ್ಲಿಕೇಶನ್ನ ಒಂದು ಪ್ರಿಂಟ್ ತಗೊಳ್ಳಿ. ಇದು ಮೇನ್ ಸ್ಟೆಪ್ಪು. ಇಲ್ಲಿ ನೋಡಿ ಸಬ್ಮಿಟ್ ಅಂತ ಇದೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಈಗ ಸಕ್ಸಸ್ ಅಂತ ಬಂತು. ಈ ಸಕಲ ನಂಬರ್ನ ಸೇವ್ ಮಾಡಿಕೊಂಡು ಕ್ಲೋಸ್ ಕೊಟ್ಕೊಳ್ಳಿ. ಒಂದು ಫೋಟೋ ಇಟ್ಕೊಳ್ಳಿ ಸಾಕು. ಅದನ್ನು ನೋಡಿ, ಇವಾಗ ಅಲೋಕೇಟೆಡ್ ಟು STA ಫ್ರಮ್ SRO ಅಂತ ಇದೆ. ವಿ ಫಾರ್ಮ್ ಅಂತ ಇರುತ್ತೆ ನೋಡಿ, ನಮ್ಮ ಅಪ್ಲಿಕೇಶನ್ ಗೊತ್ತಾಗುತ್ತೆ ಇಲ್ಲಿ. ಈಗ ಆನ್ಲೈನಲ್ಲಿ ECನ ಸಬ್ಮಿಟ್ ಮಾಡಾಯಿತು. ಈ EC ಯಾವಾಗ ಬರುತ್ತೆ ಅಂದರೆ 10 to 15 ಡೇಸಲ್ಲಿ ಬರುತ್ತೆ. ಬಂದಾದಮೇಲೆ ವಿ ಫಾರ್ಮ್ ಪಕ್ಕದಲ್ಲಿ ನೋಡಿ ಡೌನ್ಲೋಡ್ ಸೈನ್ಡ್ EC ಅಂತ ಒಂದು ಆಪ್ಷನ್ ಇರುತ್ತೆ. ನಾನು ಫಾರ್ ಎಕ್ಸಾಂಪಲ್ ಬೇರೆ ಯಾವುದೋ ಒಂದಿದೆ, ಅದನ್ನೇ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಡೌನ್ಲೋಡ್ಸಲ್ಲಿ ಸೇವ್ ಆಗಿರುತ್ತೆ. ಡೌನ್ಲೋಡ್ಸ್ಗೆ ಹೋಗ್ಬಿಟ್ಟು ನೋಡಿ ಈ ಥರ EC ಬಂದಿರುತ್ತೆ. ಸೊ ಹೀಗೆ ಇದನ್ನು ಪ್ರಿಂಟ್ ತಗೋಬೋದು. ನೋಡಿದ್ರಲ್ಲ ECನ ಹೇಗೆ ಆನ್ಲೈನಲ್ಲಿ ಅಪ್ಲೈ ಮಾಡಿ ತೊಗೋಬೋದು ಅಂತ. ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಇದೇ ಥರ ಇನ್ನಷ್ಟು ಮಾಹಿತಿಗೆ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.